ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾಕಪ್ಪ ಕ್ಲಾಕ್ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಸೊ ಎಸ್, ಹೌದು, ನೆನೆಯ ವ್ಲಾಗ್ನಲ್ಲಿ ನಾನು ನಿಮ್ಮ ಜೊತೆ ಎಲ್ಲ ಅಪ್ಡೇಟ್ ಮಾಡಿದ್ದೆ. ಮೈಸೂರಿಗೆಲ್ಲ ಹೋಗಬೇಕು, ಲ್ಯಾಬ್ ಎಕ್ಸಾಮ್ ಕೂಡ ಇದೆ, ಅಟೆಂಡ್ ಮಾಡಬೇಕು ಅಂತ. ಸೊ ಅಲ್ಲಿಗೆ ನಾನು ಹೊರಟಿರೋದು ಬೆಳಗಿನ ಜಾವ ನಾನು 3:45 ಎದ್ದಿದ್ದೆ. ಪಾಪು ಮತ್ತೆ ಎದ್ದಿಲ್ಲ, ಅವಳನ್ನ ಮಲಗಿಸಿ ನಾನು ಬರೋ ಅಷ್ಟರಲ್ಲಿ 4 ಗಂಟೆ ಆಗೇ ಹೋಯಿತು. 4 ಗಂಟೆ ಆಗಿ ಫ್ರೆಶ್ ಅಪ್ ಆದಮೇಲೆ ಟಿಫನ್ ಕೂಡ ಮಾಡಿಟ್ಟು ಹೋಗೋಣ ಅಂತ ಅಂದ್ಕೊಂಡು ನಾನು ನೆನ್ನೆನೇ ಇಡ್ಲಿ ಹಿಟ್ಟೆಲ್ಲ ರುಬ್ಬಿಟ್ಟಿದ್ದೆ. ಸೊ ಇಡ್ಲಿ ಎಲ್ಲ ಮಾಡಿಕೊಂಡು ಹೋಗೋಣ ಅಂತ. ಸೊ ಇಡ್ಲಿ ಎಲ್ಲ ಬೇಗ ಇಟ್ಬಿಟ್ಟು ಆ ನಂತರ ನಾನು ಫ್ರೆಶ್ ಅಪ್ ಆಗ್ಬೋದು ಅಂತ ಜಸ್ಟ್ ಒಂದು ಬ್ರಷ್ ಮಾಡಿ ಬೇಗನೆ ಇಡ್ಲಿ ಇಟ್ಬಿಟ್ಟು ಹೋಗೋಣ, ಆ ನಂತರ ನಾನು ನೆಕ್ಸ್ಟ್ ಕೆಲಸ ಮಾಡ್ಕೋಬೋದು ಅಂದ್ಬಿಟ್ಟು ಇಡ್ಲಿಗೆ ಹಾಕ್ತಾಯಿದ್ದೀನಿ. ಇಲ್ಲಿ ಜೊತೆಗೆ ಹಾಲು ಕಾಫಿ ಎಲ್ಲ ಮಾಡಿಟ್ಬಿಡೋಣ. ನನ್ನ ಸಿಸ್ಟರ್ ಕೂಡ ಬಂದಿದ್ದಾಳೆ. ಸೊ ಜಸ್ಟ್ ಅವಳಿಗೆ ಈಸಿ ಆಗಲಿ, ಬಿಸಿ ಒಂದು ಮಾಡಿಕೊಡ್ಲಿ. ಸೊ ಬಿಸಿ ಒಂದು ಮಾಡಿಕೊಟ್ರೆ ಅವಳಿಗೆ ಈಸಿ ಆಗುತ್ತೆ, ಮತ್ತು ಅವಳು ಕೂಡ ಕೈ ಬಿಡಲ್ಲ, ಪಾಪನೂ ಕೂಡ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಇದ್ದಾರೆ, ಅವರು ಕೂಡ ನೋಡ್ಕೊತಾರೆ ಮಕ್ಕಳನ್ನ. ಸೊ ಹಾಗಾಗಿ ಬೇಗ ಎಲ್ಲ ಮಾಡಿಟ್ಬಿಟ್ಟು ಹೋಗೋಣ. ನೈಟೇ ನಾನು ಸಾಂಬಾರು ಮಾಡಿದ್ದೆ ಇಡ್ಲಿಗೆ. ಸೊ ಚಟ್ನಿ ಏನು ಬೇಡ ಅಂತ ಅಂದರು ಅಂದ್ಬಿಟ್ಟು ಚಟ್ನಿ ಮಾಡೋಕ್ಕೆ ಹೋಗಲಿಲ್ಲ. ಇಡ್ಲಿ ಮತ್ತು ಸಾಂಬಾರು ಹಾಗೆ ಕಾಫಿ ಹಾಲು ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ನನ್ನ ಎಕ್ಸಾಮ್ ಏನಿಲ್ಲ 1 ಗಂಟೆ 12:15 ಮುಗಿದೋಗುತ್ತೆ. ಸೊ ರಿಟರ್ನ್ ಟಿಕೆಟ್ ಕೂಡ ನಾನು ಬುಕ್ ಮಾಡಿಸ್ಕೊಂಡಿದ್ದೀನಿ. ಸೊ ವಾಪಸ್ ಬೇಗ ಬಂದುಬಿಡ್ಬೋದು, ಸಾಂಬಾರು ಮಧ್ಯಾಹ್ನಕ್ಕೂ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಸಾಂಬಾರನ್ನ ಎಲ್ಲ ಎತ್ತಿಟ್ಟು ಬಿಸಿ ಮಾಡಿ ಆಮೇಲೆ ಹಾಲು ಕಾಫಿ ಟೀ ಏನೇನು ಬೇಕೋ ಅದೆಲ್ಲ ಮಾಡ್ಕೊತಾ ಇದ್ದೀನಿ. ಬೇಗ ಮಾಡಬೇಕಲ್ಲ, ಸೊ ಅದಕ್ಕೋಸ್ಕರ. ಸೊ ಇನ್ನು ನೆಕ್ಸ್ಟ್ ವೀಕಿಂದ ರೆಗ್ಯುಲರಾಗಿ ವ್ಲಾಗ್ಗಳು ಬರ್ತಾ ಹೋಗುತ್ತೆ. ನಿಮಗೆ ಯಾರೂ ಡಿಸಪಾಯಿಂಟ್ ಆಗಬೇಡಿ, ಯಾಕೆ ಅಂದರೆ ತುಂಬ ಜನ ಡಿಸಪಾಯಿಂಟ್ ಆಗಿ ಮೆಸೇಜ್ ಮಾಡ್ತಾ ಇದ್ದೀರಾ, ವ್ಲಾಗ್ಸ್ ಬರ್ತಾಯಿಲ್ಲ ಮುಂಚಿನ ಥರ ಅಂತೆಲ್ಲ. ಸೊ ನೀವೇ ನೋಡ್ತಾ ಇದ್ದೀರಾ ಏನೇನೆಲ್ಲ ಆಗ್ತಾಯಿದೆ, ಎಕ್ಸಾಮ್ಸು, ಮಕ್ಕಳು ಸ್ಕೂಲ್ ಅಡ್ಮಿಷನ್ನು ಎಲ್ಲ ನಿಮಗೆ ಗೊತ್ತಿದೆ ಅಲ್ವಾ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಕಮ್ಮಿಂಗ್ ಮಂಡೇ ಆರ್ ಟ್ಯೂಸ್ಡೇಯಿಂದ ರೆಗ್ಯುಲರಾಗಿ ನಾನು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನನ್ನ ರೂಟೀನ್ ಕೂಡ ನಾನು ಸೆಟ್ ಮಾಡ್ಕೋಬೇಕಾಗಿತ್ತು. ಅಮ್ಮನ ಮನೆಯಲ್ಲಿ ಏನೂ ಕೆಲಸ ಮಾಡ್ತಿರ್ಲಿಲ್ಲ, ಬರೀ ಮಕ್ಕಳನ್ನೇ ನೋಡ್ಕೊಳ್ಳೋದಾಗ್ಬಿಟ್ಟಿತ್ತು. ಬಟ್ ಇಲ್ಲಿ ಕೆಲಸ ಮಾಡಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಸ್ಟಡೀಸು ಹಾಗೆ ಜಾಬು ಎಲ್ಲ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಇದ್ದೆ. ಅದಕ್ಕೋಸ್ಕರ ವ್ಲಾಗ್ಗಳೆಲ್ಲ ಡಿಲೇ ಆಗ್ತಿದೆ. ಸೊ ಐ ಹೋಪ್ ನಿಮಗೆಲ್ಲರಿಗೂ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಎಸ್, ಬನ್ನಿ ಎಲ್ಲ ರೆಡಿ ಮಾಡಿಕೊಂಡು ಆ ನಂತರ ನಾನು ನಿಮ್ಮ ಜೊತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
ಆ್ಯಕ್ಚುಲಿ ಒಂದು ಇಡ್ಲಿ ತುಂಬ ಸುಲಭವಾದ ಒಂದು ಟಿಫನ್ ಅಂತಲೇ ಹೇಳ್ಬೋದು. ತಿಂಡಿ ಮಾಡಿದ್ರೆ ತುಂಬ ಬೇಗನೂ ಆಗುತ್ತೆ, ಹಾಗೆ ಈಸಿ ಕೂಡ. ಅದಕ್ಕೋಸ್ಕರ ಇಡ್ಲಿ ಹಿಟ್ಟನ್ನು ನೆನ್ನೆ ರುಬ್ಬಿಟ್ಟಿದ್ದೆ. ಸೊ ಹಾಗಾಗಿ ಸ್ವಲ್ಪ ನನಗೆ ಬೇಗ ಬೇಗ ಕೆಲಸ ಆಗ್ತಿದೆ. ಆ್ಯಕ್ಚುಲಿ ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರೋದು ನಾನು ಟ್ರೈನಲ್ಲೇ ಕೂತ್ಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಕ್ಸಾಮ್ಗೂ ಕೂಡ ಪ್ರಿಪೇರ್ ಆಗಬೇಕಿತ್ತು. ಸೊ ಹಾಗಾಗಿ ಟೈಮ್ ಇರಲಿಲ್ಲ ಎಡಿಟ್ ಮಾಡಿ ಹಾಕೋಕ್ಕೆ. ಇನ್ನು ಕಂಟಿನ್ಯೂಷನ್ ಪಾರ್ಟು ನೆಕ್ಸ್ಟ್ ಬರುತ್ತೆ, ನೋಡ್ತಾ ಇರಿ. ಹಾಗೆ ಹೊರಗಡೆ ಫುಡ್ಡು ಬೇಡ ಅಂತಲೇ ಮನೇಲೇ ಬೇಗ ಬೇಗ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಬೇಗ ಹೇಳ್ಬೇಕಿತ್ತು ಅಂತ ಆಮೇಲೆ ಅನ್ನಿಸ್ತು. ಮೂರುವರೆಗೆ ಹೇಳ್ಬೇಕಿತ್ತು, ಬಟ್ 3:45 ಆಗೋಯಿತು. ಯಾಕಂದರೆ ಬಿಫೋರ್ ನೈಟೂ ಕೂಡ ಸ್ವಲ್ಪ ಲೇಟಾಗಿ ಮಲಗಿಬಿಟ್ಟಿದ್ದೆ ಅಂದ್ಬಿಟ್ಟು ಅಲಾರಾಮ್ ಸ್ವಲ್ಪ ಲೇಟಾಗಿ ಇಟ್ಕೊಬಿಟ್ಟೆ. ಸೊ